46ನೇ ಅಧ್ಯಾಯದ 3 ಮತ್ತು 4 ವಾಕ್ಯಗಳು. ಯಾಕೋಬ ವಂಶವೇ, ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನೇಶವೇ, ನನ್ನ ಮಾತಿಗೆ ಕಿವಿಗೊಡಿರಿ. ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ, ಹುಟ್ಟಿದ್ದನಿಂದ ವಹಿಸುತ್ತಿದ್ದೇನೆ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು. ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ಸಾಕು. ಹಲ್ಲೆಲೂಯಾ. ಇದನ್ನ ಫಾದರ್ಸ್ ಡೇ ಆಗಿರೋದ್ರಿಂದ ದೇವರು ಈ ಒಂದು ವಾಕ್ಯವನ್ನು ಹೇಳುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಅಲ್ಲಿ ನೋಡುವಂತ ಸಮಯದಲ್ಲಿ ದೇವರು ಹೇಳ್ತಾರೆ, ಯೆಶಾಯನ ಪ್ರವಾದನೆ 46:3-4 ವಾಕ್ಯದಲ್ಲಿ, ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನ ಶೇಷವೇ, ನನ್ನ ಮಾತಿಗೆ ಕಿವಿಗೊಡಿರಿ. ನಿಮ್ಮನ್ನ ಗರ್ಭದಿಂದ ಹೊರುತ್ತಿದ್ದೇನೆ ಎಂಬುದಾಗಿ ನಾವು ತಿಳ್ಕೊಂಡಿದ್ದೀವಿ. 9 ತಿಂಗಳ ಕಾಲ ಒಂದು ಮಗುವನ್ನ ತಾಯಿ ಹೊರ್ತಾ ಇದೆ ಎಂಬುದಾಗಿ. ಆದ್ರೆ ದೇವರು ಹೇಳ್ತಿದ್ದಾರೆ ಏನಂದ್ರೆ, ನಿಮ್ಮನ್ನ ತಾಯಿಯ ಗರ್ಭದಿಂದ ತಾಯಿಯಲ್ಲ ನಾನು ಹೊರ್ತಾ ಬರ್ತಾ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಹುಟ್ಟಿದಾನಿಂದ ವಹಿಸುತ್ತಿದ್ದೇನೆ, ನಿಮ್ಮ ಒಪ್ಪಿನ ತನಕ ನಾನೇ ಆಧಾರ. ನರೆ ಬಂದಾಗಲೂ ನಿಮ್ಮನ್ನ ಹೊತ್ತು ಸಹಿಸುವೆನು. ನಾನೇ ಉಂಟು ಮಾಡಿದ್ದೇನೆ, ನಾನೇ ವಹಿಸುವೆನು ಎಂಬುದಾಗಿ. ಹಲ್ಲೆಲೂಯಾ. ಒಬ್ಬ ಮನುಷ್ಯನಿಗೆ ಆ ಮನುಷ್ಯನ ಅವನು ಹುಟ್ಟಿದಾಗಿನಿಂದ ಕೊನೆಯ ತನಕ ಈ ವಾಕ್ಯ ಒಂದು ಆಧಾರವಾಗಿ ತೋರುತ್ತೆ. ಯಾವ ಮನುಷ್ಯರು ಸಹಾಯ ಮಾಡಿದ್ರು ಮಾಡದೇ ಇದ್ರು, ಹಲ್ಲೆಲೂಯಾ, ಆದ್ರೆ ದೇವರು ಹೇಳ್ತಿದ್ರೆ ನಾನು, ಹಲ್ಲೆಲೂಯಾ, ನಿತ್ಯನಾಗಿರತಕ್ಕಂತ ತಂದೆ ಎಂಬುದಾಗಿ. ಹಲ್ಲೆಲೂಯಾ. ಈ ಭೂಮಿಯಲ್ಲಿ ನಮ್ಗೆ ಏನು ದೇವರು ಜನ್ಮ ಕೊಟ್ಟಂತ ಒಂದು ತಂದೆ ಇರ್ತಾರೋ ಅವರ ಒಂದು ಸಮಯದವರೆಗೂ ಅವ್ರು ಇರ್ತಾರೆ. ಹಲ್ಲೆಲೂಯಾ. ಅವರ ಸಮಯ ಮುಂದಾದ್ಮೇಲೆ ಏನ್ ಮಾಡ್ತಾರೆ, ನಮ್ಮನ್ನ ದೇವರ ಕರಗಳಿಗೆ ಒಪ್ಪಿಸಿ ಕೊಟ್ಟು ಏನ್ ಮಾಡ್ತಾರೆ, ಅವ್ರು ಹೋಗುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಆದ್ರೆ ದೇವರು ಹೇಳ್ತಿದ್ರೆ ನಾನು ಭೂಮಿಲಿರತಕ್ಕಂಥ ತಂದೆಯ ರೀತಿಯಲ್ಲ, ನಾನು ನಿತ್ಯನಾಗಿರತಕ್ಕಂಥ ತಂದೆ, ನಾನು ಇಮ್ಮಾನುವೇಲನಾಗಿರತಕ್ಕಂಥ ದೇವರು. ಯುಗದ ಸಮಾಪ್ತಿಯವರೆಗೂ ಎಲ್ಲಾ ಸಮಯದಲ್ಲೂ, ಹಲ್ಲೆಲೂಯಾ, ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ. ಆ ಒಂದು ತಂದೆನ, ಆ ಪರಲೋಕದ ತಂದೆನ ನಾವು ಎಷ್ಟು ಅರ್ಥ ಮಾಡ್ಕೊಳ್ತೀವೋ, ಆತನ ಮನಸ್ಸನ್ನ, ಆತನ ಒಂದು ಹೃದಯವನ್ನ ಅರ್ಥ ಮಾಡ್ಕೊಂಡು ಜೀವಿಸುವಾಗ ಖಂಡಿತವಾಗಿಯೂ ಆತನ ಹೇಳ್ತಾನೆ ಈ ವಾಕ್ಯದ ಪ್ರಕಾರ, ತಾಯಿಯ ಗರ್ಭದಿಂದ ನಾನು ಏನ್ ಮಾಡ್ತೇನೆ, ನಿಮ್ಮನ್ನ ಹೊರ್ತಾ ಬಂದಿದ್ದೇನೆ, ಹುಟ್ಟಿದಾಗಿನಿಂದ ನಾನೇ ವಹಿಸ್ಕೊಂಡು ಬಂದಿದ್ದೇನೆ ನಿಮ್ಮ ಮುಪ್ಪಿನ ತನಕ. ಹಲ್ಲೆಲೂಯಾ. ಕೆಲವರು ನಮ್ಗೆ ವಯಸ್ಸು ಚೆನ್ನಾಗಿದ್ದಾಗ ನಮ್ಗೆ ಸಹಾಯ ಮಾಡ್ತಕ್ಕಂಥವ್ರು ಮನುಷ್ಯರಲ್ಲಿ ಇರ್ಬೋದು, ಆದ್ರೆ ಒಬ್ರು ವಯಸ್ಸು ಆದ್ಮೇಲೆ ಸಹಾಯ ಮಾಡ್ತಕ್ಕಂಥದ್ದು ಮನುಷ್ಯರಲ್ಲಿ ಏನಾಗಿದೆ ಅಂತಂದ್ರೆ, ಅವರು ಮನುಷ್ಯರು ಸಹಾಯ ಮಾಡ್ಲಿಕ್ಕೆ ಹಿಂಜರಿಯುವಂತ ಮನುಷ್ಯರು ಈ ಭೂಮಿಯಲ್ಲಿ ಬಹಳ ದಿನ ನೋಡ್ತಿದ್ವಿ. ಆದ್ರೆ ದೇವರು ವಾಗ್ದಾನ ಮಾಡ್ತಿದ್ರೆ ಏನಂತಂದ್ರೆ, ತಾಯಿಯ ಗರ್ಭದಿಂದ ಬಂದಿದ್ದಾಗಿಂದ ನಾನಿನ್ನ ಏನ್ ಮಾಡ್ತೀನಿ, ಹೊರ್ತಾ ಬರ್ತಿದ್ದೀನಿ. ನೀನು ಮುಪ್ಪಿಗೆ ಬಂದಾಗಲೂ ಕೂಡ, ನರೆ ಬಂದಾಗ ಏನ್ ಮಾಡ್ತೀನಿ ಅಂತಂದ್ರೆ, ನಾನೇ ಇದನ್ನ ಉಂಟು ಮಾಡ್ತೇನೆ, ನಾನೇ ಹೊರ್ತೇನೆ, ನಾನೇ ಸಹಿತೇನೆ ಎಂಬುದಾಗಿ ಒಂದು ದೊಡ್ಡ ವಾಗ್ದಾನವನ್ನ ಈ ಒಂದು ಫಾದರ್ಸ್ ಡೇ ದಿನದಲ್ಲಿ ದೇವರು ನಮ್ಗೆ ಕೊಡುವಂತವರಾಗಿದ್ದಾರೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಯಾರು ತಂದೆ ಇಲ್ಲ ಎಂಬುದಾಗಿ ಒಂದು ಏನ್ ಮಾಡಬಾರ್ದು ಅಂತಂದ್ರೆ, ಹಲ್ಲೆಲೂಯಾ, ನಾವು ಆ ಒಂದು ವಿಷಯದಲ್ಲಿ ನಾವೇನ್ ಮಾಡ್ಬಾರ್ದು ಅಂತಂದ್ರೆ, ನಾವು ಫೀಲ್ ಮಾಡ್ಲಿಕ್ಕೆ ಹೋಗ್ಬಾರ್ದು ನಮಗೆ ತಂದೆ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಎಲ್ಲರಿಗಿಂತ ನಿತ್ಯನಾಗಿರತಕ್ಕಂಥ ತಂದೆ, ಇಮ್ಮಾನುವೇಲನಾಗಿರತಕ್ಕಂಥ ದೇವರು ಎಲ್ಲಾ ಸಮಯದಲ್ಲೂ ನಾವು ಕರೆಯುವಾಗ ನಮ್ಮ ಸಂಗಡ ಇದ್ದಾರೆ ಎಂಬುದಾಗಿ. ಆದ್ರೆ ಇದನ್ನ ನಮ್ಮನ್ನ ನೆನಪಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ತಂದೆ ಇಲ್ಲ ಎಂಬುದಾಗಿ, ಯಾರು ತಾಯಿ ಇಲ್ಲ ಎಂಬುದಾಗಿ ಕೊಂಡ್ಬಾರ್ದು. ನಮ್ಮ ದೇವರು ಅದನ್ನು ತಾಯಿಯಾಗಿ, ತಂದೆಯಾಗಿ ನಮ್ಮನ್ನ ಉಂಟು ಮಾಡಿದ್ದಾನೆ. ನಮ್ಮ ಡೆಸ್ಟಿನಿವರೆಗೂ ನಡೆಸಲಿಕ್ಕೆ ಆದರೂ ನಮ್ಮ ಸಂಗಡ ಇದ್ದಾರೆ, ಆದರೂ ನಡೆಸ್ತಾರೆ ಎಂಬುದಾಗಿ ದೇವರ ಮೇಲೆ ನಂಬಿಕೆ ನಾವು ಈ ಓಟವನ್ನು ನೋಡುವಾಗ ದೇವರು ಸಹಾಯ ಮಾಡ್ತಾರೆ. ಅದಕ್ಕೆ ವಾಕ್ಯ ಹೇಳ್ತಾರೆ, ನಂಬಿಕೆನ ಹುಟ್ಟಿಸುವವನು ಪೂರೈಸುವವನಾಗಿರತಕ್ಕಂಥ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ನಿಮಗೆ ನೇಮಕವಾಗಿರತಕ್ಕಂಥ ಓಟವನ್ನ ಸ್ಥಿರ ಚಿತ್ತದಿಂದ ಓಡಿರಿ ಎಂಬುದಾಗಿ. ಹಲ್ಲೆಲೂಯಾ. ಆ ದೇವರನ್ನ ಬಿಗಿಯಾಗಿ ಭದ್ರವಾಗಿ ಇಟ್ಕೊಂಡು ಪ್ರಾರ್ಥನೆ ಮಾಡಿ. ಖಂಡಿತವಾಗಿಯೂ ನಿಮ್ಮ ಜೀವಿತವನ್ನು ಶುರು ಮಾಡಿದ ಆತನಿಗೆ ಗೊತ್ತಿದೆ ಎಲ್ಲಿಗೆ ಕರ್ಕೊಂಡೋಗಿ ಕೊನೆ ಮಾಡ್ಬೇಕೆಂಬುದಾಗಿ. ಆತನು ಆಥರ್ ಆಗಿದ್ದಾನೆ, ಅದೇ ರೀತಿ ಆತನು ಫಿನಿಶ್ ಮಾಡ್ಲಿಕ್ಕೆ ಕೂಡ ಗೊತ್ತು. ಆತನು ಫಿನಿಶ್ ಅನ್ನ ಮಾಡುವಂತ ದೇವರಾಗಿದ್ದಾನೆ. ಈ ದಿನದ ಸಂದೇಶ ಭಾಗಕ್ಕೆ ಹೋಗೋಣ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 13ನೇ ವಾಕ್ಯ. ಲೂಕಾಗಾರನು ರಾಸಿದ ಸುವಾರ್ತ ಪತ್ರಿಕ 1ನೇ ಅಧ್ಯಾಯ 13ನೇ ವಚನ. 1:13 ಲೂಕ ರಾಸಿದ ಸುವಾರ್ತೆ 1:13. ಲೂಕ 1ನೇ ಅಧ್ಯಾಯದ 13ನೇ ವಾಕ್ಯ. ಆದರೆ ಆ ದೂತನು ಅವನಿಗೆ, ಜಕರಿಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿಯಾದ ಎಲಿಸಬೇತಳು ನಿನಗೆ ಒಬ್ಬ ಮಗನನ್ನು ಹೆರುವಳು. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ನಿನಗೆ ಸಂತೋಷವೂ ಉಲ್ಲಾಸವೂ ಉಂಟಾಗುವುದು ಮತ್ತು ಅವನು ಹುಟ್ಟಿದ್ದಕ್ಕೆ ಬಹುಜನರು ಸಂತೋಷ ಪಡುವರು. ಅದೇ ವಾಕ್ಯದಲ್ಲಿ 77ನೇ ವಾಕ್ಯದಿಂದ 79ನೇ ವಾಕ್ಯ. 77
ದೇವರಿಂದ ನಮ್ಮ ದೇವರು ಅತ್ಯಂತ ಕರುಣೆಯಿಂದ ದಯಪಾಲಿಸುವ ಪಾಪ ಪರಿಹಾರಕವೆಂಬ ರಕ್ಷಣೆಯ ತಿಳುವಳಿಕೆಯನ್ನು ಆತನ ಪ್ರಜೆಗೆ ಕೊಡುವವನಾಗಿಯೂ ಇರುವಿ. ಆ ಕರುಣೆಯಿಂದಲೇ ನಮಗೆ ಮೇಲಿನಿಂದ ಅರುಣೋದಯವು ಉಂಟಾಗಿ ಕತ್ತಲಲ್ಲಿಯೂ ಮರಣಾಂಧಕಾರದಲ್ಲಿಯೂ ವಾಸಿಸುವವರಾದ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವುದು ಅಂದನು. ಸಾಕು. ಅಲ್ಲೆಲೂಯಾ. ಈ ಮುಂಚಾನೆ ಕಾಲ ಸಮಯದಲ್ಲಿ ಈ ಒಂದು ಸಂದೇಶದ ಶೀರ್ಷಿಕೆ ಈ ರೀತಿಯಾಗಿದೆ, ಏನಂದ್ರೆ ನಿನ್ನ ಪ್ರಾರ್ಥನೆಗೆ ಉತ್ತರ ಬಂದಿದೆ ಎಂಬುದಾಗಿ. ಅಲ್ಲೆಲೂಯಾ. ದೇವರು ಹೇಳ್ತಿದ್ದಾರೆ, ಕರಗಳೆತ್ತಿ ನಾವು ದೇವರಿಗೆ ಸ್ತೋತ್ರ ಹೇಳೋದು ಏನಂದ್ರೆ ನಿಮ್ಮ ಪ್ರಾರ್ಥನೆಗೆ ಅಥವಾ ನಿನ್ನ ಪ್ರಾರ್ಥನೆಗೆ ಉತ್ತರ ಬಂದಿದೆ ಎಂಬುದಾಗಿ, ಉತ್ತರ ಬರುತ್ತೆ ಎಂಬುದಾಗಿ ದೇವರು ಹೇಳ್ತಾ ಇಲ್ಲ. ಏನಂತಂದ್ರೆ ನೀವು ಏನು ಪ್ರಾರ್ಥನೆ ಮಾಡ್ತಾ ಬಂದಿದ್ರೋ ಖಂಡಿತವಾಗಿಯೂ ಅದು ನಿಮಗೆ ಅರ್ಥವಾಗುವಾಗೆ ಉತ್ತರ ನಿಮ್ಮ ಕಣ್ಣ ಮುಂದೆಗಡೆ ಬರುವಂತೆ ದೇವರು ಮಾಡುವವರಾಗಿದ್ದಾರೆ. ಆ ಉತ್ತರ ಬಂದಿದೆ ಎಂಬುದಾಗಿ ದೇವರಿಗೆ ಮುಂಚಾನೆ ಹೇಳ್ಬಂತಾರೆ. ಯಾಕಂದ್ರೆ ಸಂದೇಶದ ಶೀರ್ಷಿಕೆ ಈ ರೀತಿಯಾಗಿದೆ, ಏನಂದ್ರೆ ಜಕರಿಯನೇ ನಿನ್ನ ಪ್ರಾರ್ಥನೆಗೆ ಉತ್ತರ ಬಂತು ಎಂಬುದಾಗಿ. ಅಲ್ಲೆಲೂಯಾ. ನಾವೇನು ದೇವ ಸಮ್ಮುಖದಲ್ಲಿ ಅಲ್ಲೆಲೂಯಾ ನಾವು ಪುಸ್ತಕಗಳಲ್ಲಿ ಬರೆದಿಟ್ಟು ಅಲ್ಲೆಲೂಯಾ ನಾವು ಪ್ರಾರ್ಥನೆ ಮಾಡ್ತಾ ಬಂದಿದೀವೋ ಅಲ್ಲೆಲೂಯಾ ದೇವರು ಹೇಳ್ತಾರೆ ಏನಂದ್ರೆ ಆ ಒಂದು ವಿಷಯಗಳ ಮೇಲೆ ಉತ್ತರ ಬಂದಿದೆ. ಯಾರು ಪ್ರಾರ್ಥನೆ ಮಾಡ್ತಾ ಇದ್ರು ನನಗೆ ಗೊತ್ತಿಲ್ಲ, ಆದ್ರೆ ದೇವರು ಹೇಳ್ತಿರೋಂಥ ವಿಷಯ ಈ ರೀತಿಯಾಗಿದೆ, ನಿನ್ನ ಒಂದು ಪ್ರಾರ್ಥನೆಗೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಉತ್ತರವನ್ನ ಕಳಿಸಿಕೊಟ್ಟಿದ್ದೇನೆ ಅಂತಾಗೆ. ಈ ಮುಂಚಾನೆ ಕಾಲ ಸಮಯದಲ್ಲಿ ದೇವರು ಎಲ್ಲರೂ ನೋಡಿ ಹೇಳುವಂತವರಾಗಿದ್ದಾರೆ, ಏನಂತಂದ್ರೆ ನಿನ್ನ ಪ್ರಾರ್ಥನೆಗೆ ನಾನು ಉತ್ತರವನ್ನ ಕೊಟ್ಟಿದ್ದೇನೆ, ಅದರಿಂದ ನೀನ್ ಏನ್ ಮಾಡ್ಬೇಡ ಅಂತಂದ್ರೆ ಭಯ ಪಡುವುದು ಬೇಡ ಎಂಬುದಾಗಿ. ಅಲ್ಲೆಲೂಯಾ. ಮನುಷ್ಯರಾಗಿರ್ತಕ್ಕಂಥ ನಾವು ಅನೇಕ ವಿಷಯಗಳನ್ನು ಏನ್ ಮಾಡುವಂತವರಾಗಿದ್ದೇವೆ ಅಂತಂದ್ರೆ ನಾವು ಭಯ ಪಡುವಂತವರಾಗಿದ್ದೇವೆ. ಆದ್ರೆ ದೇವರು ಹೇಳ್ತಾರೆ ಜಕರಿಯನೇ ಅಲ್ಲೆಲೂಯಾ ಭಯ ಪಡಬೇಡ, ಕಾರಣ ಏನಂತಂದ್ರೆ ನಿನ್ನ ಪ್ರಾರ್ಥನೆಗೆ ನಾನು ಏನ್ ಮಾಡಿದ್ದೇನೆ ಅಂತಂದ್ರೆ ಉತ್ತರವನ್ನ ಕೊಟ್ಟಿದ್ದೇನೆ ಎಂಬುದಾಗಿ. ಈ ವಾರ ಪೂರ್ತಿಗೆ ನೀವು ಯಾವ ವಿಷಯದ ಮೇಲೆ ಪ್ರಾರ್ಥನೆ ಮಾಡ್ತಾ ಬಂದಿದ್ರು ದೇವರ ಪರಿಶುದ್ಧಾತ್ಮ ಹೇಳ್ತಾರೆ ನೀನು ಭಯ ಪಡುವುದು ಬೇಡ, ಏನಂತಂದ್ರೆ ನಿನ್ನ ಪ್ರಾರ್ಥನೆಗೆ ನಾನು ಉತ್ತರವನ್ನ ಕೊಟ್ಟಿದ್ದೇನೆ ಅಂತ. ತುಂಬಾ ಜನರ ಜೀವಿತದಲ್ಲಿ ಒಂದು ಭಯ ಇರ್ತದೆ, ಏನಂತಂದ್ರೆ ಮುಂದೆ ನನ್ನ ಭವಿಷ್ಯ ಏನಾಗ್ತದೋ ಅಥವಾ ನನ್ನ ಒಂದು ಜೀವನದ ಮುಪ್ಪಿನ ಕಾಲದಲ್ಲಿ ಯಾರಾದ್ರೂ ನನ್ನ ನೋಡ್ಕೊಳ್ಳೋದು ಇರ್ತದೆ. ತುಂಬಾ ಜನರಿಗೆ ಕುಟುಂಬದ ಬಗ್ಗೆ ಭಯ ಇರ್ತದೆ, ನನ್ನ ಒಂದು ಮಕ್ಕಳ ಭವಿಷ್ಯ ಏನಾಗುತ್ತೆ, ನನ್ನ ಮಕ್ಕಳ ಭವಿಷ್ಯವನ್ನ ಯಾರು ರೂಪಿಸ್ತಾರೆ ಎಂಬುದಾಗಿ ಅದರ ಕುರಿತಾಗಿ ಚಿಂತಿಸುವಂತವರು ನಾವಾಗಿದೆ. ಯಾಕಂದ್ರೆ ಮನುಷ್ಯರಾಗಿದ್ದೇವೆ, ನಮ್ಮ ಜೀವಿತದಲ್ಲಿ ಯಾವ್ದಾದ್ರೂ ಒಂದು ವಿಷಯದಲ್ಲಿ ಏನಾಗುತ್ತೆ ಅಲ್ಲೆಲೂಯಾ ಭಯ ಅನ್ನತಕ್ಕಂಥದ್ದು ಇರುವಂತದ್ದಾಗಿದೆ. ಯಾವ ಮನುಷ್ಯರನ್ನ ಕೇಳಿದ್ರು ಕೂಡ ಅಲ್ಲೆಲೂಯಾ ಯಾವ ಮನುಷ್ಯರನ್ನ ಕೇಳಿದ್ರು ಕೂಡ ಒಬ್ಬರ ಆ ಮನುಷ್ಯರು ಹೇಳ್ತಾರೆ ಏನಂತಂದ್ರೆ ಅವರ ಜೀವಿತದಲ್ಲಿ ಯಾವ್ದಾದ್ರು ಒಂದು ಭಯ ಇರುವಂತದ್ದಾಗಿದೆ. ಯಾಕಂದ್ರೆ ಯಾವ ಮನುಷ್ಯನಿಗೂ ಇನ್ನೊಬ್ಬ ಮನುಷ್ಯರನ್ನ ಏನ್ ಮಾಡಕ್ಕಾಗಲ್ಲ, ಸಮಾಧಾನ ಪಡಿಸ್ಲಿಕ್ಕೆ ಆ ವಿಷಯದಲ್ಲಿ ನೀನು ಎಲ್ಲಾ ವಿಷಯದಲ್ಲೂ ಧೈರ್ಯವಾಗಿರು, ನಾನಿನ ಸಂಗಡ ಇದ್ದೇನೆ ಎಂಬುದಾಗಿ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆತರ ಹೇಳಲಿಕ್ಕೆ ಮನುಷ್ಯನಿಗೆ ಆ ರೀತಿಯಾದಂತ ಒಂದು ಸಾಮರ್ಥ್ಯ ಇಲ್ಲ. ಕಾರಣ ಮನುಷ್ಯ ಎಂತವನಾಗಿರ್ತಾರೆ, ಯಾವ್ದಾದ್ರು ಒಂದು ವಿಷಯದಲ್ಲಿ ಮನುಷ್ಯನು ಅವನು ಭಯ ಪಟ್ಟೆ ಪದಾರ್ಥವನ್ನಾಗಿದ್ದಾನೆ. ಆದ್ರೆ ಇವತ್ತು ಸಮುದ್ರವನ್ನ, ಆಕಾಶವನ್ನ, ಭೂಮಿಯನ್ನ, ಜಲಾಚರಗಳನ್ನ, ಸರ್ವ ಸೃಷ್ಟಿಯನ್ನ ಮಾಡಿರತಕ್ಕಂಥ ಆ ಸೃಷ್ಟಿಕರ್ತನಾಗಿರ್ತಕ್ಕಂಥ ದೇವರು, ಆ ಯಜಮಾನಾಗಿರತಕ್ಕಂಥ ತಂದೆ ಆತನ ಹೇಳ್ತಿದ್ದಾನೆ ಜಕರಿಯನೇ ಭಯ ಪಡಬೇಡ ಎಂಬುದಾಗಿ. ಜಕರಿಯನಿಗೆ ಹೇಳಿದಂತ ಆ ದೇವರು ನಮ್ಮನ್ನ ಕೂಡ ನೋಡಿ ಹೇಳ್ತಿದ್ದಾರೆ, ಹೇಳ್ತಿದ್ದಾರೆ ನೀನು ಭಯ ಪಡೋದು ಬೇಡ, ಏನಂದ್ರೆ ನಾನು ನಿನ್ನ ಪ್ರಾರ್ಥನೆಗೆ ಅಲ್ಲೆಲೂಯಾ ಉತ್ತರವನ್ನ ಕಳಿಸಿದ್ದೇನೆ ಎಂಬುದಾಗಿ. ಮನುಷ್ಯರಾಗಿರ್ತಕ್ಕಂಥ ನಾವು, ಕ್ರೈಸ್ತರಾಗಿರ್ತಕ್ಕಂಥ ನಾವು ಅಥವಾ ಲೋಕದಲ್ಲಿ ಜೀವಿಸತಕ್ಕಂಥ ಒಂದು ಜನರಾಗಿರ್ಬೋದು ಯಾವ ರೀತಿಯಾಗಿ ಆಲೋಚನೆ ಮಾಡುವಂತವರಾಗಿದ್ದಾರೆ ಅಂತಂದ್ರೆ ಲೋಕದಲ್ಲಿ ನೋಡುವಂತ ಸಂದರ್ಭದಲ್ಲಿ ಅವರು ಏನು ಸಂಪಾದನೆ ಮಾಡ್ತಾರೋ ಅದು ಅವರ ಜೀವಿತವನ್ನ ರೂಪಿಸ್ತದೆ ಎಂಬುದಾಗಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅವ್ರು ಏನು ದುಡಿಮೆ ಮಾಡ್ತಾರೋ ಅವರ ಸ್ಯಾಲ್ರಿ ಏನಿದೆಯೋ, ಅವರ ಸ್ಯಾಲ್ರಿ ಅಥವಾ ಅವರ ಜಾಬ್, ಅವರ ಪ್ರೊಫೆಷನ್ ಏನಿದೆಯೋ ಅದು ಅವರ ಜೀವಿತವನ್ನ, ಅವರ ಭವಿಷ್ಯವನ್ನ ಮುಂದೆ ರೂಪಿಸ್ತದೆ ಎಂಬುದಾಗಿ ಮನುಷ್ಯರು ಚಿಂತಿಸುವಂತವರಾಗಿದ್ದಾರೆ. ಆದ್ರೆ ದೇವರ ಮಕ್ಕಳಾಗಿರುವಂತ ನಮಗೆ ದೇವರು ಹೇಳ್ತಿದ್ದಾರೆ ನಿನ್ನ ಜಾಬ್ ಅಲ್ಲ, ನಿನ್ನ ಪ್ರೊಫೆಷನ್ ಅಲ್ಲ, ನೀವೇನ್ ಸಂಪಾದನೆ ಮಾಡ್ತಿರೋದಲ್ಲ, ಅಲ್ಲೆಲೂಯಾ ನಿನ್ನ ಜೀವಿತವನ್ನು ರೂಪಿಸುವಂಥದ್ದು ನಾನು ನಿನ್ನ ಜೀವಿತವನ್ನ ರೂಪಿಸುವ ದೇವರಾಗಿದ್ದಾರೆ. ಮನುಷ್ಯರ ಲೆಕ್ಕಾಚಾರ ಕೆಲವು ಸಮಯದಲ್ಲಿ ತಪ್ಪ ಆಗ್ಬೋದು ಎಂಬುದಾಗಿ ಈ ಮುಂಚಾನೆ ಕಾಲ ಸಮಯದಲ್ಲಿ ದೇವರು ಹೇಳುವಂತವರಾಗಿದ್ದಾರೆ. ಅಲ್ಲೆಲೂಯಾ. ಬೈಬಲ್ ಹೇಳುತ್ತೆ ಒಬ್ಬ ಮನುಷ್ಯನು ಬೆಟ್ಟದ ಮೇಲಿಂದ ಏನ್ ಮಾಡ್ತಿದ್ದಾನೆ ಅಂತಂದ್ರೆ ಅಲ್ಲೆಲೂಯಾ ಅವನು ಆ ಬೆಟ್ಟವನ್ನ ಇಳಿದು ಒಂದು ಪಟ್ಟಣದ ಕಡೆಗೆ ಅವನು ಹೋಗುವಂತ ಒಂದು ಮನುಷ್ಯನಾಗಿದ್ರೆ ಆ ಪಟ್ಟಣಕ್ಕೆ ಹೋಗಿ ಅವನು ವ್ಯಾಪಾರವನ್ನ ಮಾಡಿ 4 ಕಾಸು ಸಂಪಾದನೆ ಮಾಡ್ಬೇಕಂತ ಅಂದ್ಕೊಂಡು ಆ ಮನುಷ್ಯನು ಹೋಗುವಂತವನಾಗಿದ್ದಾನೆ. ಆದ್ರೆ ಬೈಬಲ್ ಹೇಳುತ್ತೆ ಅವ್ರು ಯಾವಾಗ ಆ ಎತ್ತರ ಪಟ್ಟಣವಾಗಿರ್ತಕ್ಕಂಥ ಯೆರೂಸಲೇಮನ್ನ ಬಿಟ್ಟು ಕೆಳಗಡೆ ಇಳಿದು ಬರ್ತಾರೋ ಕಳ್ಳರ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡು ಕಳ್ಳರು ಅವನ್ನ ಹೊಡಿತಾರೆ ಎಂಬುದಾಗಿ ಸತ್ಯವನ್ನು ಹೇಳುತ್ತೆ. ಅಂದ್ರೆ ಅವನ ಆಲೋಚನೆ ಏನಂದ್ರೆ ಈ ಪಟ್ಟಣನ ಬಿಟ್ಟು ಒಳ್ಳೆ ಒಂದು ಸ್ಥಳಕ್ಕೆ ಹೋಗ್ಬಿಟ್ಟು ನಾನು ಏನ್ ಮಾಡ್ಬೇಕು, ಒಳ್ಳೆ ಬಿಸ್ನೆಸ್ ಮಾಡಿ ನಾನು ಸಂಪಾದನೆ ಮಾಡಿ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕೆಂಬುದಾಗಿ. ಮನುಷ್ಯನ ಆಲೋಚನೆ ಯಾವಾಗ ಬೇಕಿದ್ರು ತಲೆ ಕೆಳಗೆ ಹಾಕ್ಬೋದು. ನಾವು ನಂಬ್ಕೊಂಡಿರತಕ್ಕಂಥ ಕೆಲಸ ಆಗಿರ್ಬೋದು, ನಾವು ನಂಬ್ಕೊಂಡಿರತಕ್ಕಂಥ ವ್ಯಕ್ತಿಗಳಾಗಿರ್ಬೋದು,
ಇವತ್ತು ನಮ್ಗೆ ಸಹಾಯ ಮಾಡತಕ್ಕಂಥ ಮನುಷ್ಯರು ನಾಳೆ ಯಾವಾಗ ಬೇಕಾದ್ರೂ ನಮ್ಗೆ ಏನ್ ಮಾಡಬಹುದು, ಅವರು ಉಲ್ಟಾ ತಿರುಗ್ಬೋದು, ಅವರು ವಿರುದ್ಧವಾಗಿ ತಿರುಗ್ಬೋದು. ಅಲ್ಲೆಲೂಯ. ಸ್ವಭಾವದಲ್ಲಿ ಬದಲಾವಣೆ ಬಂದಿರತಕ್ಕಂಥದ್ದು ಒಬ್ರೇ ಒಬ್ರು, ಅದ್ ಯಾರು ಅಂತಂದ್ರೆ